ಒಂದು ವಿಮಾನ ನಿಲ್ದಾಣದ ಚರ್ಚೆ ಆರಂಭವಾಗ್ತಾ ಇದೆ. ಹಾಗಾಗಿ ತುಮಕೂರಿನಲ್ಲಿ ಆದ್ರೆ ಬಹಳ ಒಳ್ಳೇದು. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಗೋವಿಂದ್ ಪ್ರಸಾದ್ ಅಂತ. ನಾನು ತುಮಕೂರಿನ ನಿವಾಸಿ. ಸುಮಾರು ಒಂದು 45 ವರ್ಷದಿಂದ ಇಲ್ಲೇ ಇದ್ದೀನಿ. ಈ ತುಮಕೂರಿನಲ್ಲಿ ತುಮಕೂರ ಸುತ್ತಮುತ್ತನೇ ಒಂದು ವಿಮಾನ ನಿಲ್ದಾಣದ ಚರ್ಚೆ ಆರಂಭವಾಗ್ತಾ ಇದೆ. ಹಾಗಾಗಿ ತುಮಕೂರಿನಲ್ಲಿ ಆದ್ರೆ ಬಹಳ ಒಳ್ಳೇದು. ಇಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹಳ ಹೆಸರುವಾಸಿಯಾಗಿದೆ ನಮ್ಮ ತುಮಕೂರು. ಈ ನಿಟ್ಟಿನಲ್ಲಿ ಮತ್ತೆ 100 ಜನಕ್ಕೆ ಕೆಲಸಗಳು ಇಲ್ಲೇ ಸಿಗುತ್ತೆ. ಮತ್ತೆ ತುಮಕೂರು ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳ್ತಾರೆ. ಆ ಹೆಬ್ಬಾಗಿಲಿಗೆ ಜೋಡಣೆ ಆಗಿರ್ತಕ್ಕಂತ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಳ್ಳೆ ರಸ್ತೆ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತುಮಕೂರಿನ ಸುತ್ತಮುತ್ತ ಸ್ಟೇಡಿಯಂ ಇದೆ. ಸ್ಟೇಡಿಯಂ ಬರಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ. ಮತ್ತೆ ವಿಮಾನ ನಿಲ್ದಾಣ 2 ವಿಮಾನ ನಿಲ್ದಾಣ ಬಂದ್ರೆ ಬಹಳಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ಹೊಸದಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಬದುಕು ಕಟ್ಕೋಬಹುದು ಸರ್, ಬದುಕು ತುಂಬಾ ಕಟ್ಕೋಬಹುದು. ಮತ್ತೆ ಸಾಮಾನ್ಯ ಜನ ಬದುಕ್ತಾರೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ನಮ್ಮ ಮಾನ್ಯ ಮಾನ್ಯ ಸಿಎಂ ಶಿವಕುಮಾರ್ ಅವರಿಗೆ ಈ ಮೂಲಕ ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದೀವಿ. ನಮ್ಮ ಜಿಲ್ಲೆಯಲ್ಲಿ ಆದ್ರೆ ಬಹಳ ಒಳ್ಳೇದು. ಸರ್, ಈಗ ಏರ್ಪೋರ್ಟ್ ಆಗ್ಬೇಕಂದ್ರೆ ಸಾವಿರಾರು ಎಕರೆ ಜಮೀನ್ ಬೇಕು, ಭೂಮಿ ಬೇಕು. ಇದಕ್ಕೆ ನಮ್ಮ ರೈತರು ಕೊಡೋದಕ್ಕೆ ಒಪ್ತಾರ? ನಮ್ಮ ರೈತರಿಗೆ ವಿನಂತಿ ಮಾಡ್ಕೊಳ್ತಾ ಇದೀವಿ. ಏನ್ ಅಂದ್ರೆ ನಮ್ಮ ಒಂದು ಸ್ವಂತ ಅಭಿಪ್ರಾಯ, ರೈತರಿಗೆ ಆದ್ರೂ ಕಷ್ಟ ಆಗತ್ತೆ, ಆದ್ರೂ ಮುಂದಿನ ಪೀಳಿಗೆಗೆ ಅನುಕೂಲ ಆಗತ್ತೆ. ಅನುಕೂಲ ಆಗೋದ್ರಿಂದ ನಾವು ರೈತರು ಹೊಟ್ಟೆ ಮೇಲೆ ಹೊಡೆದು ಮಾಡ್ಬೇಕು ಅಂತ ನಮ್ಮ ಉದ್ದೇಶ ಅಲ್ಲ. ಆದ್ರೂನು ನಮ್ಮ ಮುಂದಿನ ಪೀಳಿಗೆಗೆ ಬಹಳ ಸಹಾಯ ಆಗತ್ತೆ. ಇನ್ನು ನಾವೀಗ ನಮ್ಗೆ ಒಂದು 55 ವರ್ಷ, ಇನ್ನಷ್ಟು ವರ್ಷ ಬದುಕಿರ್ಬೋದು. ಆದ್ರೆ ಮುಂದಿನ ಪೀಳಿಗೆಗೆ ಒಂದು ಉದ್ಯೋಗ ನಿಟ್ಟಿನಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾ ಇದೀವಿ. ನಮ್ಮ ಮಕ್ಳು ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಟ್ರಾಫಿಕ್ ಜಾಮು ಆ ಒಂದು ತಪ್ಪಿಸಕ್ಕೋಸ್ಕರ ಇಲ್ಲಿ ರೈತರು ಗಟ್ಟಿ ಮನಸ್ಸು ಮಾಡಿ ಆದ್ರೆ ರೈತರಿಗೆ ಬೇರೆ ಒಂದು ಆಪ್ಷನ್ ಸರ್ಕಾರ ಕೊಟ್ಟು ಅದನ್ನ ಮಾಡ್ಬೇಕು ಅಂತ ನಮ್ಮ ಆಸೆ ಸರ್. ಸರ್, ಈಗ ನಮ್ ತುಮಕೂರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ್ರೆ ಮೆಟ್ರೋನ ಬರ್ಬೋದು. ಮೆಟ್ರೋ ನಮ್ಮ ಸ್ವಂತ ಅಭಿಪ್ರಾಯದಲ್ಲಿ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ತುಮಕೂರಿನಲ್ಲಿ 38ರಿಂದ 40 ಟ್ರೈನ್ ಹಾದು ಹೋಗುತ್ತೆ. ಹಾಗಾಗಿ ಮೆಟ್ರೋ ಅವಶ್ಯಕತೆ ಇಲ್ಲ. ಮತ್ತೆ KSRTC ಬಸ್ಸು ಬಹಳಷ್ಟು ಇದಾವೆ, ಮತ್ತೆ ವೆಹಿಕಲ್ಗಳಿದಾವೆ. ಆದ್ರೆ ಮೆಟ್ರೋ ಅವಶ್ಯಕತೆ ಇಲ್ಲ. ಆದ್ರೂ ಬಟ್ ಜನಗಳಿಗೆ ಇಲ್ಲಿಂದ ಬೆಂಗಳೂರಿಗೆ ಉದ್ಯೋಗಕ್ಕೆ ಹೋಗ್ತಾರಲ್ಲ ಡೈಲಿ, ನನ್ನ ಅಂದಾಜು ದಿನಕ್ಕೆ 1ರಿಂದ 1.25 ಲಕ್ಷ ಜನ ಹೋಗ್ಬೋದು ಅನ್ಸುತ್ತೆ ತುಮಕೂರಿಂದ ಬೆಂಗಳೂರಿಗೆ. ಅವ್ರಿಗೆ ಮೆಟ್ರೋ ಬಂದ್ರೆ ಅನುಕೂಲ ಆಗತ್ತೆ. ಆದ್ರೆ ಸಮರ್ಪಕ ರೀತಿಯಲ್ಲಿ ಮಾಡ್ಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜೊತೆ ಕೈ ಜೋಡಿಸಿ ಈ ಕೆಲಸಗಳನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ. ತುಂಬಾ ಒಳ್ಳೆ ಮಾತುಗಳು ಹೇಳಿರಿ, ತುಂಬಾ ಚೆನ್ನಾಗಿ ಮಾತಾಡಿರಿ. ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ವೆಲ್ಕಮ್ ಸರ್.